ಯಾಕಪ್ಪ ಹಾಗಿದ್ಯಾ? ಏನ್ ಹೇಳಿದ್ಲು ನನ್ ಮೊಮ್ಮಗಳು? ಮದುವೆ ತುಂಬಾ ಅರ್ಜೆಂಟ್ ಅಲ್ಲಿ ಆಗೋದ್ ಬೇಡ ಅಂತ ನಾನು, ಇಲ್ಲ ಬೇಗನೆ ಆಗ್ಬೇಕು ಅಂತ ಅವಳು ಹೇಳ್ತಿದ್ಲು. ಅದನ್ನೇ ನಾವಿಬ್ರು ವಾದ ಮಾಡ್ತಾ ಇದ್ವಿ ಅಲ್ವಾ? ಅಷ್ಟೇ ಅಲ್ವಾ ರಾಜಿ? ಮದುವೆಗೆ ನಿಮಗಿಲ್ದಿರೋ ತೊಂದ್ರೆ, ನಮಗಿಲ್ದಿರೋ ತೊಂದ್ರೆ ಅವಳಿಗೆ ಯಾಕೋ? ಅಯ್ಯೋ ಹಾಗೆಲ್ಲ ಏನಿಲ್ಲ. ನಾವು ಮದ್ವೆ ಆಗ್ಬೇಕು ಅಂದ್ಕೊಂಡಾಗ ಏನಾದ್ರೂ ಒಂದಾಗಿ ಮದ್ವೆ ನಿಲ್ಲುತ್ತಲ್ವಾ? ಮದ್ವೆ ಬೇಗ ಆಗ್ಬಿಟ್ರೆ ಏನೂ ತೊಂದರೆ ಇಲ್ದೆ ನಮ್ ಪ್ರೀತಿ ಗೆದ್ದ ಹಾಗಾಗತ್ತೆ. ಹೌದೌದ್ ಬಿಡು, ಊರವ್ರ ಕಣ್ಣೆಲ್ಲ ನಿಮ್ಮೇಲೆ ಇರೋದು. ಈ ಮುದುಕಿ ಒಬ್ಳು. ರಾಜಲಕ್ಷ್ಮಿ ಹೇಳ್ದ ಹಾಗೆ ಬೇಗ ಮದ್ವೆ ಇಟ್ಕೊಂಡ್ರೆ ಒಳ್ಳೇದೇ ರಾಜು. ನಾನು ಅದೇ ಅನ್ಕೊಂಡೆ ಅಮ್ಮ. ಪುರೋಹಿತರನ್ನ ಕರೆಸಿ ಇನ್ನೊಂದ್ಸಲ ಇವ್ರ ಜಾತಕನ ತೋರಿಸಿ ಹತ್ರದಲ್ಲಿ ಯಾವ ಮುಹೂರ್ತ ಇದೆಯೋ ನೋಡಿ ನಿಮಗ್ ತಿಳಿಸ್ತೀವಿ ಬೀಗ್ರೆ. ಆಗ್ಲಿ ರಾಜಾರಾಮ್ ಅವರೇ, ನಾನು ಬರ್ತೀನಿ. ಒಳ್ಳೇದಾಗ್ಲಿ. ನಮಸ್ಕಾರ. ಶೌರ್ಯ ಹೋಗೋಣವಾ? ನಿನ್ನ ಅತ್ತೆಯವರ ಆಶೀರ್ವಾದ ಕೂಡ ತಗೋ ಶೌರ್ಯ. ಸತ್ತಿದ್ದಾರೆ ಅಂತ ಅನ್ಕೊಂಡಿರೋರು ಸತ್ತಿರೋ ಹಾಗೆ ಇರಬೇಕು. ನಮ್ಮನೆ ವಿಷಯದಲ್ಲಿ ಈ ರೀತಿ ಆರತಿ ತಟ್ಟೆ ಎಲ್ಲ ತಗೊಂಡು ಬಂದು ನಿಂತ್ಕೋಬಾರ್ದು ಅಂತ ಹೇಳಮ್ಮ ಇವ್ರಿಗೆ. ಯಾಕೆ ಏನಾಯ್ತಮ್ಮ? ಬಂದಾಗಿಂದ ತುಂಬಾ ದೂರ ನಿಂತಿದ್ದೀರಾ, ಏನು ಮಾತಾಡ್ತಾನೆ ಇಲ್ಲ. ಹೋಗು ಶೌರ್ಯ, ನಿಮ್ಮ ಅತ್ತೆಯವ್ರ ಹತ್ರ ಆಶೀರ್ವಾದ ತಗೋ, ಹೋಗು. ನಿಂತ್ಕೋ ಶೌರ್ಯ.